ನೋಡಿ, ಲವ್ ಜಿಹಾದ್ ವಿರುದ್ಧ ಉತ್ತರ ಪ್ರದೇಶ್, ಅಸ್ಸಾಂ ಮತ್ತು ಗುಜರಾತ್ ಮಾದರಿಯಲ್ಲಿ ಇಲ್ಲೂ ಕರ್ನಾಟಕದಲ್ಲೂ ಕೂಡ ಕಾನೂನು ಆಗಬೇಕು ಅನ್ನುವಂಥದ್ದು ಆಗ್ರಹ ಮಾಡ್ತಾ ಇದ್ದೀನಿ. ನಾಟ್ ಓನ್ಲಿ ನಾನು ಕರ್ನಾಟಕ, ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರ ಲವ್ ಜಿಹಾದ್ ವಿರುದ್ಧ ಕಾನೂನು ರಚನೆ ಮಾಡಬೇಕು ಅಂತನ್ನುವಂಥದ್ದು ಆಗ್ರಹ ಮಾಡ್ತಾ ಇದ್ದೀನಿ. ಮದರ್ಸಗಳು ಮತಾಂತರ ಮಾಡುವಂಥ, ಕಿಡ್ನ್ಯಾಪ್ ಮಾಡುವಂಥ ದೊಡ್ಡ ಸೆಂಟರ್ ಆಗಿದ್ದಾವೆ. ಮದರ್ಸಗಳನ್ನ ಬ್ಯಾನ್ ಮಾಡಬೇಕು ಅಂತನ್ನುವಂಥದ್ದು ಆಗ್ರಹ ಮಾಡ್ತಾ ಇದ್ದೀನಿ. ಇನ್ನು ಬಹಳ ಮಹತ್ವದ್ದು ಅಂತಂದ್ರೆ ರಿಜಿಸ್ಟ್ರಾರ್ ಆಫೀಸು, ರಿಜಿಸ್ಟ್ರೇಷನ್ ಆಫೀಸ್ಗಳು ಮೋಸ್ಟ್ ಡೇಂಜರಸ್. ಎಲ್ಲ ಬೋಗಸ್ ದಾಖಲೆಗಳನ್ನ, ಈ ಕಾನೂನಿದೆ, ಕಾನೂನು ಪ್ರಕಾರ ಆಧಾರ, ಕಾನೂನು ಪ್ರಕಾರ ಮನೆ ವಾಸ್ತವಿಕವಾದಂತ ಮನೆ, ವಾಸ್ತವ ಇರುವಂತ ಮನೆ ಇರಬೇಕು, ಮತ್ತು ಯಾವ ಜಿಲ್ಲೆಯಲ್ಲಿ ಇರ್ತಾರ ಅದೇ ಜಿಲ್ಲೆಯಲ್ಲೇ ನೋಂದಾವಣಿ ಆಗಬೇಕು, ಬೇರೆ ಜಿಲ್ಲೆದಾದ್ರೆ ಅಲ್ಲಿ ನೋಟಿಸ್ ಕಳಿಸ್ಬೇಕು. ಹೀಗ ಅನೇಕ ಆಧಾರ ಸಹಿತ ಇರುವಂತಹದ್ದನ್ನ ಯಾವುದೂ ಆಧಾರ ಇಲ್ಲದೆ ಬೋಗಸ್ ರೆಕಾರ್ಡ್ ತಗೊಂಡು ಇವತ್ತು ನೋಂದಾವಣಿ ಮಾಡ್ತಾ ಇರುವಂತ ಈ ಕಚೇರಿಗಳ ಇದಾವಲ್ಲ, ಇದು ಇನ್ನೂ ಬಿಗಿ ಆಗ್ಬೇಕು. ಈಗಾಗಲೇ ಮುಕ್ಕಳಪ್ಪನ ಕೇಸ್ನಲ್ಲಿ ನಾವು ಮುಂಡಗೋಡಿನ ರಿಜಿಸ್ಟ್ರಾರ್ನ ಸಸ್ಪೆಂಡ್ ಮಾಡಿಸಿದೀವಿ. ಕೋರ್ಟಿನಿಂದ ಅವರಿಗೆ ಸಸ್ಪೆಂಡ್ ಆಗುವಂತಹದ್ದು ಇವತ್ತು ಮಾಡಿಸಿದ್ವಿ ನಾವು. ಇವತ್ತು ಇಡೀ ರಾಜ್ಯದಲ್ಲಿ ಇರುವಂತಹ ಎಲ್ಲ ರಿಜಿಸ್ಟರ್ ಆಫೀಸ್ನಲ್ಲಿ RTI ಮೂಲಕ ನೀವು 1 ವರ್ಷದ ನಮಗೆ ಕೊಡಿ ಅಂತಂದ್ರೆ ಕೊಟ್ಟಿಲ್ಲ. ವರ್ಷಕ್ಕೆ ನೀವು ಎಷ್ಟು ನೋಂದಾವಣಿ ಮಾಡಿದಿರಿ, ಎಷ್ಟು ಮದುವೆಗಳನ್ನು ಮಾಡಿದಿರಿ ಅಂತ ಹೇಳಿ ನಾವು ಕೇಳಿದ್ರೆ ದಾಖಲೆ ಕೊಟ್ಟಿಲ್ಲ, ಕೊಡಕ್ಕಾಗುವುದಿಲ್ಲ ಅಂತನ್ನುವಂಥದ್ದು ಹೇಳಿದ್ದಾರೆ. ಇದು ಸೀಕ್ರೆಟು, ಇದು ವೈಯಕ್ತಿಕ ಆಗತ್ತೆ ಅಂತನ್ನುವಂಥ ನಾಟಕವನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ಎಲ್ಲವೂ ಕೂಡ ಅವ್ಯವಹಾರ, ಭ್ರಷ್ಟಾಚಾರ ಮತ್ತು ಇಲ್ಲೇ ಲವ್ ಜಿಹಾದ್ಗಳ ಸಾಕಷ್ಟು ಸೆಂಟರ್ಗಳಿದಾವೆ ಅಂತನ್ನುವಂಥದ್ದು ನಾನು ಹೇಳ್ತೇನೆ. ಅಲ್ಲಿ ಸರಿಯಾದ ಈ ರಿಜಿಸ್ಟರ್ ಆಫೀಸ್ನಲ್ಲಿ ತನಿಖೆ ಆಗಬೇಕು, ಅಲ್ಲಿ ಸ್ಟ್ರಿಕ್ಟ್ ಆಗಿ ಆಗಬೇಕು ಅಂತನ್ನುವಂಥ ಈ ಕಾನೂನು ಮಾಡಿದ್ದಾರೆ. ಈಗ ಮನೆ ಬಾಡಿಗೆ ಅಥವಾ ಮನೆ ವಾಸ್ತವ್ಯವಾದ ಇರಬೇಕು ಅಂತ ನೀವು ಕಾನೂನು ಮಾಡಿದ್ರೆ ಕಾನೂನು ಪ್ರಕಾರ ಮಾಡಿ. ಹಾಗಾದ್ರೆ ಕಾನೂನು ಯಾಕೆ ಮಾಡ್ತೀರಿ? ಬೋಗಸ್. ಈಗ ಮುಕ್ಕಳಪ್ಪಂದು ಒಂದೇ ಒಂದು ದಾಖಲೆ ಸರಿಯಾದಿಲ್ಲ, ಒಂದೇ ಒಂದು ದಾಖಲೆ ಇಲ್ಲ, ಎಲ್ಲ ಬೋಗಸ್ ದಾಖಲೆ. ಮದುವೆ ಮಾಡ್ಕೊಂಡಂತ ಮಂಟಪದ ಡೇಟು ಹೇಳಿದ್ದಾರೆ, ಮಂಟಪ ಅವ್ರು ಬರೆದು ಕೊಟ್ಟಿದ್ದಾರೆ, ನಮ್ಮ ಈ ಡೇಟಿಗೆ ನಮ್ಮ ಮಂಟಪದಲ್ಲಿ ಮದುವೆ ಆಗಿಲ್ಲ ಅಂತ ಬರೆದು ಕೊಟ್ಟಿದ್ದಾರೆ. ಹೀಗೆ ಎಲ್ಲಾ ದಾಖಲೆಗಳು ಬೋಗಸ್ ಇದ್ದಾಗಲೂ ಕೂಡ ಇವತ್ತಿಗೂ ಅವ್ರ ಮದುವೆ ಕ್ಯಾನ್ಸಲ್ ಆಗಿಲ್ಲ.